ದುಬೈ ರಾಜ ಪರಮೇಶಿ, ನಿನ್ನೆ ಶಿವಮೊಗ್ಗದಲ್ಲಿ ಕೋಟೆ ಮಾರಿಕಾಂಬ ಜಾತ್ರೆ ಕಣ, ಬಲಿ ಪೂಜೆ ದಿನ. 4 ದಿನ ಜೋರಾಗಿ ಜಾತ್ರೆ ನಡೆಯುತ್ತೆ. ಹಬ್ಬ ಏನು ಜೋರಾಗಿ ಜಾತ್ರೆ ನಡೀತೆ ಅಂತ ಶಿವಮೊಗ್ಗ ನಗರದಲ್ಲಿ. ಮನೆಗೆ ಒಬ್ಬೊಬ್ಬರು ಒಂದೊಂದು ಕುರಿ, ಕೋಳಿ, ಮೇಕೆ, ನಾಟಿ ಕೋಳಿಗಳಂತೂ ಚಾಕ ಚಾರ 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 ಕೊಯ್ದು ಹಾಕ್ಬಿಟ್ರಪ್ಪ ಅದ್ಲಾಗೆ. ಶಿವಮೊಗ್ಗದಲ್ಲಿ ಯಾವ ಮನೆಯಾಗ ನೋಡು ಹೊತ್ಲಾಗೆ ನಿನ್ನೆ ಕೋಳಿ ಕುರಿ ಇವನ್ನ ಕುಯ್ದು ಹೊತ್ಲಾಗೆ ಜನಗಳನ್ನೆಲ್ಲ ಕರೆದು ಚೆನ್ನಾಗಿ ಊಟ ಹಾಕಿದ್ದು. ಏನು ಶಿವಮೊಗ್ಗ ಜಾತ್ರೆಗೆಲ್ಲ ಬೆಂಗಳೂರಿಂದ ಭಾಳ ಜನ ಬರ್ತಾರಪ್ಪ. ಭಾಳ ಜನ ಬಂದ ಊಟ ಮಾಡ್ಕೊಂಡು ಹೋಗ್ತಾರೆ. ಶಿವಮೊಗ್ಗ ಇದರಲ್ಲಿ 3 ವರ್ಷಕ್ಕೊಂದ್ಸರಿ ಈ ಜಾತ್ರೆ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಕಣಲ್ಲ. ಹೌದು ಕಣ್ರಂಗಜ, ಹೌದು. ಶಿವಮೊಗ್ಗ ಜಾತ್ರೆ 3 ವರ್ಷಕ್ಕೊಮ್ಮೆ ಭಾಳ ಅದ್ದೂರಿಯಾಗಿ ಮಾಡ್ತಾರಲ್ಲ. ಅದು ನಮ್ಮ ಮಲೆನಾಡ ಭಾಗ ಶಿವಮೊಗ್ಗಕ್ಕೆ ಭಾಳ ಗೌರವ. ಯಾಕೆ ಹೇಳು, ಮಕ್ಕಳು ಮರಿ ಎಲ್ಲ ಚೆನ್ನಾಗಿರ್ಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಯಾವುದೇ ರೋಗ ರುಜಿನಗಳು ಬರದೇ ಇರಲಿ ಅಂತ ಹೇಳ್ಬಿಟ್ಟು ಕೋಟೆ ಮಾರಿಕಾಂಬ ಜಾತ್ರೆಗೆ ಭಾಳ ಚೆನ್ನಾಗಿ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೇದೇ ಮಾಡ್ತಾಳೆ. ನಾವು ಹರೀಶಣ್ಣವ್ರ ಮನೆಗೆ ಹೋಗಿದ್ವಿ ಶಿವಮೊಗ್ಗದಲ್ಲಿ. ಊಟಕ್ಕೆ ಹೇಳಿದ್ರು, ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ಎಷ್ಟು ಬೇಕು ಕೇಳಿ ಪೀಸ್ ಹಾಕ್ಕೊಂಡು ಊಟ ಮಾಡೋಗ್ರು ಅಂತ ಅವಣ್ಣ. ನಾವು ಅದಕ್ಕೆ ಬೇಡ ಬೇಡಣ ಸಾಕು ಅತ್ಲಾಗೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಅತ್ಲಾಗೆ. ಕಣಗ, ನೀವು ಬೇರೆ ಬಂದಿದ್ರೆ ನಂಗಿದ್ರೆ. ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಸಾಗರ ಅಂತ ಹೇಳ್ಬಿಟ್ಟು, ಅವನು ನನಗೆ ಊಟ ಕರೆದಿದ್ದ ಅತ್ಲಾಗೆ. ನಾನು ಅವನ ಮನೆಗೆ ಹೋಗಿದ್ದೆ. ಏನೇನು ಮಾಡಿಸ್ತಿದ್ರು ನೀವು ಅಲ್ಲಿ? ಇನ್ನೇನಜ, ಮಟನ್ ಸಾರು, ಚಿಕನ್ ಸಾರು, ಚಿಕನ್ ರೋಸ್ಟು, ಬಿರಿಯಾನಿ, ಕಬಾಬು ಇಷ್ಟೆಲ್ಲ ಮಾಡಿಸಿದ್ರು. ಆಮೇಲೆ ಅದೇ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಮಾಮೂಲಿ ಇದೇ ಇರ್ತವೆ, ಇಷ್ಟು ಮಾಡಿಸಿದ್ರು ನೋಡು. ಹೌದೇ, ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಿಡತ್ಲಾಗೆ. ಇಲ್ಲೂ ಅಷ್ಟೇ, ಚಿಕನ್ ಬಿರಿಯಾನಿ, ಮಟನ್ ಸಾರು, ಮುದ್ದೆ, ಚಿಕನ್ ಚಾಪ್ಸು, ಕಬಾಬು, ತಲೆಕಾಲು ಸಾರು ಮಾಡಿಸಿದ್ರಪ್ಪ. ಆಮೇಲೆ ನಾವಂತೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ. ಹೋಗೋಕೆ ಮುಂಚೆ ಸ್ವಲ್ಪ ಎಲಾಡ್ಕೊಂಡು ಕುತ್ಕೊಂಡಿದ್ವಿ ಅತ್ಲಾಗೆ. ಸಿಟಿಯಾಗಿ ಹೋಗಿ ಮಾರಿಕಾಂಬ ದೇವ್ರ ದರ್ಶನ ಮಾಡ್ಕೊಂಬಂದು ಅಂತ ಶಿವ ಅಂತ ಕುತ್ಕೊಂಡ್ವಿ. ತಿರ್ಗಿ ಆಮೇಲೆ ಇದ್ದನು ಮತ್ತೆ ನಮ್ಮ ಸಾಗರ, ಅಣ್ಣ ಸುಮ್ಮನೆ ಕುತ್ಕೊಳ್ತೀಯ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಿಸಿದು ಮತ್ತೆ ಕಬಾಬ್ ಮಾಡಿಸ್ಕೊಂಬಂದು ಪ್ಲೇಟಲ್ಲಿ ತಂದು ಮುಂದಿಟ್ಟ. ಈರುಳ್ಳಿ ನಿಂಬೆಹಣ್ಣೆಲ್ಲ ಕುಯ್ಕೊಂಬಂದು ತಗೊಂಬಂದಿಟ್ಟ. ಬೇಡ ಅಂದ್ರೆ ಎಷ್ಟು ಅಂದ್ರೆ ಕೇಳಿಲ್ಲ ಕಣ ಅವನ ತಗೆ. ನಿಧಾನಕ್ಕೆ ಒಂದೊಂದು ತಿಂದು ಆಮೇಲೆ ಶಿವ ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೆ ಸರಿನಪ್ಪ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದೆ ಅತ್ಲಾಗ ಬಸ್ ಹತ್ಕೊಂಡು. ಕಣಜ, ಶಿವಮೊಗ್ಗದಲ್ಲಿ ಜಾತ್ರೆ ಇರೋ ಪ್ರಯುಕ್ತ ನೋಡ್ರಿ ಭಾಳ ರಶ್ಶು ಅಂದರೆ ರಶ್ಶು. ಏನು 5 ನಿಮಿಷಕ್ಕೂ ಟ್ರಾಫಿಕ್ ಅಂದರೆ ಟ್ರಾಫಿಕ್. ನಾನೇ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ಬಿಟ್ಟೆ ಅತ್ಲಾಗೆ. ಪೊಲೀಸ್ ಇಲಾಖೆ ಅಧಿಕಾರಿಗಳಿಗಂತೂ ಹಬ್ಬ ಹರಿದಿನ ಸಮಾವೇಶ ಈ ರೀತಿ ಬಂತು ಅಂದರೆ 5 ನಿಮಿಷ ಪುರ್ಸತ್ತಿರಲ್ಲ. ಎಲ್ಲ ನೋಡಿರುವ ಪೊಲೀಸ್ನವ್ರು ಯಾವತ್ತು KSRTC ಬಸ್ ಸ್ಟ್ಯಾಂಡು, ಪ್ರೈವೇಟ್ ಬಸ್ ಸ್ಟ್ಯಾಂಡು, ಸರ್ಕಲ್ಲು 5 ನಿಮಿಷಕ್ಕೆ ಅನೌನ್ಸ್ ಮಾಡ್ತಿರ್ತಾರೆ. ಅತ್ಲಾಗ ಹೋಗ್ರಿ ಇತ್ಲಾಗ ಹೋಗ್ರಿ, ದೊಡ್ಡ ಬಸ್ಗಳೆಲ್ಲ BH ರೋಡ್ನಾಗ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಭಾಳ ಜೋರಾಗ ಅನೌನ್ಸ್ ಎಲ್ಲ ಮಾಡೋದು. ಏನಂತ ಅತ್ಲಾಗೆ ಸಾಕಾಗೋಯ್ತು ನನಗೆ. ಆ ಜನಜಂಗುಳಿನ ನೋಡಿ ಸಾಕಾಗ್ಬಿಡ್ತು. ಎಷ್ಟೊತ್ತಿಗೆ ನಾನು ಹಳ್ಳಿಗೆ ಬರ್ತೀನೋ ಅನ್ನಂಗೆ ಆಗ್ಬಿಟ್ಟಿತ್ತು. ಕಣಲ್ಲ ರಾಜಾ, ನಿಜವಾಗ್ಲೂ ನೀನು ಹೇಳಿದೆ ಸರಿ. ನಮ್ಮ ಖುಷಿಪುರದಲ್ಲಿದ್ದಂಗೆ ಎಂಥ ದೊಡ್ಡ ನಗರದಲ್ಲಿದ್ರು ನಮ್ಮ ಖುಷಿಪುರದಲ್ಲಿ ಇಷ್ಟು ಖುಷಿ ಇನ್ನೆಲ್ಲೂ ಇಲ್ಲ ಕಣಲ್ಲ. ಇಲ್ಲಿ ಬಂತು ನಾವು ನಮ್ಮೂರಾಗ ಇದ್ವಿ ಅಂತಂದರೆ, ಅಥವಾ ಎಲ್ಲರ ಬೇರೆ ಊರಿಗೆ ಹೋಗ್ಬಿಟ್ಟು ನಮ್ಮೂರಿಗೆ ಬಂದು ಶಿವ ಅಂತ ಕೂತ್ಕೊಂಡ್ರೆ ಅದರಷ್ಟು ಖುಷಿ ಇನ್ನೇನಿಲ್ಲ. ಕೋಟಿ ಸಂಪಾದನೆ ಮಾಡಿದಷ್ಟು ನಮ್ಮೂರಿಗೆ ಬಂದಾಗ ನಮಗನ್ಸುತ್ತೆ ನಮ್ಮೂರಿಗೆ ನಮಗೆ ಮೇಲೆ ಅಂತಾರಲ್ಲ ಹಾಗೆ. ಹೌದು ಕಣಜ, ಹೌದು, ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಆದ್ರೂ ಜಾತ್ರೆಗೆ ಹೋದಾಗ ಅಲ್ಲಿ BH ರೋಡ್ ಐತಲ್ಲ, ಆ BH ರೋಡಿಗೆ ಪೂರ್ತಿಯ ಏನು ಲೈಟಿಂಗ್ಸು ಅಂತ ಕೇಳ್ತೀಯ ಅತ್ಲಾಗೆ. ಆ ಶಿವಪ್ನಾಯಕ ಸರ್ಕಲ್ ಅಂತೂ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮೀರ್ ಅಹಮದ್ ಸರ್ಕಲ್ ಐತಲ್ಲ, ಅದಕ್ಕೆಲ್ಲ ಕೋಡಿ ರೂಪದ್ದು ದೊಡ್ಡದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಕೋಡು ಬರ್ತಾವಲ್ಲ ಆ ಥರದ್ದು ಸೆಟ್ ಎಲ್ಲ ಹಾಕಿದ್ರು. ಆಮೇಲೆ ಗಾಂಧಿ ಬಜಾರಿಗೆ ದೊಡ್ಡ ಚಾಮುಂಡೇಶ್ವರಿದು ಒಂದು 1000 kg 1 ಟನ್ ತೂಕದ್ದು ವಿಗ್ರಹನೆಲ್ಲ ಇಟ್ಟಿದ್ರು. ಅದು ಒಂದು ಮೊಬೈಲ್ನಲ್ಲಿ ಆಪ್ರೇಟ್ ಮಾಡಿದ್ರೆ ಎಡಗಡೆಯಿಂದ ಬಲಗಡೆಯಿಂದ ಎಡಗಡೆಗೆ ಮೂವ್ ಆಗೋದು. ಲೈಟಿಂಗ್ಸ್ ಅದು ಸಂಜೆ 6 ಗಂಟೆ ಆದಮೇಲೆ ಬೇರೆ ಬೇರೆ ಥರದ್ದು ಲೈಟ್ ಹಾಕೋರು, ಮುಖ ಬಾಡಿ ಎಲ್ಲ ಬೇರೆ ಬೇರೆ ಕಲರಿಗೆ ತೋರಿಸೋದು. ಆಮೇಲೆ ಅದ್ರ ಕ್ವಾಣದ ಮೇಲೆ ಕುಂತಿರ್ತಾಳಲ್ಲ ತಾಯಿ, ಕ್ವಾಣನೂ ತಿರ್ಗೋದು, ಚಾಮುಂಡೇಶ್ವರಿ ತಾಯಿನೂ ಆ ಕಡೆಯಿಂದ ಈ ಕಡೆ ತಿರ್ಗೋದು. ಜನಗಳಂತೂ ಬಂದು ಫೋಟೋ ಗಿಟ ತಕ್ಕೊಂಡು ಹೋಗ್ತಿದ್ರು ಅತ್ಲಾಗೆ. ಸುಮಾರು ಜನ ವೀಡಿಯೋ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮಲ್ಲಂತೆ, ಫೇಸ್ಬುಕ್ಕಲ್ಲಂತೆ, ವಾಟ್ಸಪ್ಪಲ್ಲಂತೆ, ಬರೀ ಸ್ಟೇಟಸ್ ಹಾಕಿದ್ದು ಅತ್ಲಾಗೆ. ಓಹೋ, ಏನು ಊರು ದೊಡ್ಡ ಮನುಷ್ಯರೆಲ್ಲ ಇಲ್ಲೇ ನೆರೆದಿರಂಗೈತೆ. ರಂಗಜ್ಜವರು, ದುಬೈ ರಾಜ, ಏನು ಪರಮೇಶಪ್ಪನವರು ಇಲ್ಲೇ ಬಂದಿದ್ದೀರಿ. ಈಶ್ವರಪ್ಪ ಸುಮ್ಮನೆ ನೀವು ಒಳ್ಳೆ ತಮಾಷೆ ಮಾಡಕ್ಕೆ ಭಾಳ ಜನ ಮಾಡ್ತೀರಾ. ಊರಿನ ದೊಡ್ಡ ಮನುಷ್ಯರು ನಾವಲ್ಲ, ನೀವು ಬರ್ರಿ ಕುತ್ಕೊಳ್ರಿ.
ಕೂತ್ಕೊಳ್ಳಿ, ಟೀ ಕುಡಿಯೋಣ ಅಂತ ಬರ್ರಿ. ಉಮೇಶಣ್ಣ, ಈಶ್ವರಣ್ಣರಿಗೆ ಒಂದು ಟೀ ಕೊಡಪ್ಪ, ಒಂದು ಟೀ ಬಂದು ಕೊಡಪ್ಪ ನಮ್ಮ ಈಶ್ವರಪ್ಪರಿಗೆ. ಈಶ್ವರಪ್ಪರೇ, ಈಶ್ವರಪ್ಪರೇ, ನಾನು ಪರಮೇಶಿ ರಾಜ. ನೆನೆ ದಿವಸ ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆ ನಡೀತೈತಲ್ಲ, 3 ವರ್ಷಕ್ಕೊಂದ್ಸರಿ ಅದಕ್ಕೆ ಹೋಗಿದ್ವಿ. ಹಂಗಾಗಿ ಇವನಿಗೆ ನಮ್ಮ ರಾಜಂಗೆ ಹರೀಶ ಅನ್ನೋರು ಕರೆದಿದ್ರಂತೆ ಊಟಕ್ಕೆ. ನನಗೆ ನಮ್ಮ ಫ್ರೆಂಡ್ ಸಾಗರ ಅಂತ ಇದ್ದಾನೆ, ಅವರು ಕರೆದಿದ್ರು. ನಾವು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಆದರೆ ಅವನ ಪಾಡಿಗೆ ಅವನೋಗಿದ್ದ, ನನ್ನ ಪಾಡಿಗೆ ನಾನೋಗಿದ್ದೆ. ಏನು ಅರೇಂಜ್ಮೆಂಟ್ಸ್ ಅಂತೀರಾ ಶಿವಮೊಗ್ಗ ನಗರದಾಗೆ! ಅಬ್ಬಬ್ಬಬ್ಬಬ್ಬಬ್ಬ! ಪ್ರತಿ ವರ್ಷನೂ ಒಂದಕ್ಕಿಂತ ಒಂದು ಚೇಂಜ್ ಮಾಡ್ತಾರೆ. ಈ ಹಿಂದೆ ಜಾತ್ರೆ ಮಾಡಿದಾಗ ಅಯೋಧ್ಯೆ ರಾಮ ಮಂದಿರ ಐತಲ್ಲ, ಅದನ್ನ ಮಹಾದ್ವಾರ ಮಾಡಿದ್ರು ಗಾಂಧಿ ಬಜಾರ್ಗೆ. ಶಿವಮೊಗ್ಗ ಗಾಂಧಿ ಬಜಾರ್ಗೆ ಅಯೋಧ್ಯೆ ರಾಮ ಮಂದಿರನ ಮಹಾದ್ವಾರ ಮಾಡಿದ್ರು. ಈ ಸರಿ ಏನು ಮಾಡಿದ್ರು ಗೊತ್ತೇ? ಸುಮಾರು 1,000 kg ಟನ್ ತೂಗುತ್ತೆ ಚಾಮುಂಡೇಶ್ವರಿ ಪ್ರತಿಮೆ ಅಂತದ್ನ ಗಾಂಧಿ ಬಜಾರ್ ಮಹಾದ್ವಾರದ ಮೇಲೆ ಇಟ್ಟಿದ್ರು. ಕಾಣದ ಮೇಲೆ ನಿಂತವಳೆ ಮಹಾತಾಯಿ ಚಾಮುಂಡೇಶ್ವರಿ. ಅದೇನೋ ಮೊಬೈಲ್ನಾಗೇನು ಆಪ್ರೇಟ್ ಮಾಡ್ತಾರಂತಪ್ಪ ಅವರೇ, ಹುಡುಗರು ಮಾಡಿದವರು, ವಿಗ್ರಹ ಮಾಡಿದವರು ಆಪ್ರೇಟ್ ಮಾಡ್ತಾರೆ. ಎಡಗಡೆಯಿಂದ ಬಲಗಡಿಕೆ, ಬಲಗಡೆಯಿಂದ ಎಡಗಡಿಕೆ ಇದು ತಿರುಗುತ್ತಂತೆ ಚಾಮುಂಡೇಶ್ವರಿ ಪ್ರತಿಮೆಯ. 5 ನಿಮಿಷಕ್ಕೂ ಕಲರ್ ರೀತಿ ಲೈಟ್ ಎಲ್ಲ ಹಾಕಿ ಸಂಜೆ ಆದ್ಮೇಲೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗೋದು. ಊರಿಂದ ಊರಿಂದ ಜನ ಬಂದಿರ್ತಾರಲ್ಲ, ಬರೋದು ಫೋಟೋ ತಕ್ಕೊಂಬೋದು, ಸ್ಟೇಟಸ್ ಹಾಕೋದು. ಇವೇ ಭಾಳ ಚೆನ್ನಾಗಾಯ್ತದ್ಲಾಗೆ. ಶಿವಮೊಗ್ಗದಂತೂ ಅಬ್ಬಬ್ಬಬ್ಬ, ಜನಗಳಿಗಂತೂ ವ್ಯಾಪಾರಸ್ಥರಿಗೆ ಭಾಳ ಚೆನ್ನಾಗಿ ವ್ಯಾಪಾರ ಆಯಿತು. ಹೂವಿಂದಾಗಲಿ, ಹಣ್ಣಿಂದಾಗಲಿ, ಮಟನಿಂದಾಗಲಿ ಜೋರು ವ್ಯಾಪಾರ. ಗಜ, ಶಿವಮೊಗ್ಗದಲ್ಲಿ ಕೋಟೆ ಮಾರಿಕಾಂಬ ಜಾತ್ರೆ ಅಂತಂದರೆ ಭಾಳ ಫೇಮಸ್ಸು. ನಿಜವಾಗ್ಲೂ ಮಲೆನಾಡು ಹೆಬ್ಬಾಗಿಲಲ್ವ ನಮ್ಮ ಶಿವಮೊಗ್ಗ ಜಿಲ್ಲೆ. ಹಂಗಾಗಿ ಕೋಟೆ ಮಾರಿಕಾಂಬ ಜಾತ್ರೆ ಭಾಳ ಫೇಮಸ್ಸು ಅಂದರೆ ಫೇಮಸ್ಸು. ಕರ್ನಾಟಕದಲ್ಲಿ ಮೊದಲು ಅಂತಂದರೆ ಶಿರ್ಸಿ ಐತಲ್ಲ, ಶಿರ್ಸಿ ಕೋಟೆ ಮಾರಿಕಾಂಬ ಜಾತ್ರೆಗೆ ಭಾಳ ಫೇಮಸ್ಸು. ಈ ಕೋಟೆ ಮಾರಿಕಾಂಬ ಜಾತ್ರೆ ನಡೆಸೋಕ್ಕೆ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ದುಡ್ಡನ್ನು ಕೊಡ್ತಾರೆ ಆ ಒಂದು ಕಮಿಟಿಗೆ. ಭಾಳ ಚೆನ್ನಾಗಿ ನಡೆದೋಗುತ್ತೆ. ಆಮೇಲೆ ಆ ಟ್ರಾಫಿಕ್ ನಿಭಾಯಿಸೋದಂತಂದರೆ ಪೊಲೀಸರಿಗೆ ನಿಜವಾಗ್ಲೂ ಅದೊಂಥರ ಚಾಲೆಂಜಿಂಗು. ಜನಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಂದನೇ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರ್ತಾರೆ. ಹೊರಗಡೆಯಿಂದ ಬಂದು ಜನಗಳಿಗೆ ಯಾವ ರೀತಿ ಒಳಗಡೆ ಹೋಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಕಾರ್ ಪಾರ್ಕಿಂಗ್ ಎಲ್ಲ ಎಷ್ಟು ದೂರದಲ್ಲಿ ಮಾಡಿಸ್ಬೇಕು, ಯಾವ ವಾಹನಗಳನ್ನ ಸಿಟಿ ಒಳಗೆ ಬಿಡ್ಕೋಬೇಕು, ಯಾವ ವಾಹನಗಳನ್ನ ಬೈಪಾಸ್ ಮುಖಾಂತರ ಸಿಟಿ ಹೊರಗಿಂದ ಹಂಗೆ ಹೋಗಂಗೆ ಕಳಿಸ್ಕೊಡ್ಬೇಕು, ಎಲ್ಲ ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸೇರ್ಕೊಂಡು ಭಾಳ ಚೆನ್ನಾಗಿ ಮಾಡೈತೆ. ಪ್ರತಿ ವರ್ಷದಂಗೆ ಈ ವರ್ಷನೂ ಭಾಳ ಚೆನ್ನಾಗಿ ಮಾಡೈತೆ. ಈ ಸರಿ ಇನ್ವೆಸ್ಟ್ಮೆಂಟ್ ಬಂತು ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ಲಿ ನೋಡ್ರು ಹಬ್ಬ ಲೈಟಿಂಗ್ಸು ಅಂತೀರಾ, ಪ್ರತಿಮೆಗಳು ಅಂತೀರಾ, ಏನು ಫ್ಲೆಕ್ಸ್ಗಳು, ಹಬ್ಬ ಶಿವಮೊಗ್ಗ ನೋಡೋಕ್ಕಂತೂ ಏನು ಅರಮನೆ ಮೈದಾನ ಇದ್ದಂಗೆ ಆಗ್ಬಿಟ್ಟಿದೆ ಈ ಸರಿಯ. ಹೌದೇ? ಹಂಗೆ ನೀವು ಬಂದಂಗೆ ಆಯ್ತು ಅನ್ನಂಗೆ ಇದ್ರೇನೆ. ಶಿವಮೊಗ್ಗಕ್ಕೆ ನೆನೆ ನೀವು ಊಟಕ್ಕೆ ಬಂದಿದ್ರೆ ಮತ್ತೆ ನೀವೆಲ್ಲ ಹೋದ್ಮೇಲೆ ನಾನು ಹೋಗ್ದಂಗೆ ಇರೋಕ್ಕಾಗತ್ತೆ? ನಿಮಗೆಲ್ಲ ನಿಮ್ಮ ಸ್ನೇಹಿತರು ಹೆಂಗೆ ಊಟ ಕರೆದಿದ್ರು, ನಮಗೂ ಹಂಗೆ ನಮ್ಮ ಸ್ನೇಹಿತರು ಊಟ ಕರೆದಿದ್ರು. ಬೆಂಗಳೂರು ಬಾಬಣ್ಣ ಅಂತ ಹೇಳ್ಬಿಟ್ಟು, ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಫೇಮಸ್ಸು ವ್ಯಕ್ತಿಯವರು. ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡು ಬಂದವರು ಅವರು. ಬೆಂಗಳೂರಲ್ಲಿ ಮೊದಲು ಹೋಟ್ಲ್ ಬಿಸ್ನೆಸ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದವರು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು ಇಷ್ಟೇ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ 10 ಗಂಟೆಗೆ ತೆಗೆದ್ರೆ ಮಧ್ಯಾಹ್ನ 2 ಗಂಟೆಗೆ ಏನು ಉಳಿತಾ ಇರಲಿಲ್ಲ ಅವ್ರ ಹತ್ರ. ಯಾಕಂದರೆ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗೋದು, ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಟೇಸ್ಟ್ ಕೊಡೋರು ಅಂಥವ್ರು. ಶಿವಮೊಗ್ಗದಲ್ಲಿ 1 ತಿಂಗಳು ಮುಂಚೆನೇ ಬಂದುಬಿಟ್ಟು ಎಲ್ಲ ಒಂದು 15 ದಿವಸ ಮುಂಚೆನೇ ಬಂದು ಎಲ್ಲ ಸಿದ್ಧ ಮಾಡ್ಕೊಂಡು ಊಟ ಹಾಕ್ಬಿಟ್ಟು ಹೋಗ್ತಾರೆ ಅವರು. ಯಾವಾಗಲೂ ಬೆಂಗಳೂರಲ್ಲಿ ಇರೋದವರು ಶಿವಮೊಗ್ಗಕ್ಕೆ ಬಂದುಬಿಟ್ಟು ಕೋಟೆ ಮಾರಿಕಾಂಬ ಜಾತ್ರೆಗೋಸ್ಕರ ಹಬ್ಬ ಮಾಡೋಕ್ಕೆ ಬಂದುಬಿಟ್ಟು ಎಲ್ಲರಿಗೂ ಅದೇ ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು ಇಷ್ಟೇ ಮಾಡೋದು. ಮಾಡಿಬಿಟ್ಟು ಎಲ್ಲರಿಗೂ ಊಟ ಹಾಕಿ ಅವರು ಸ್ವಲ್ಪ ದಿವಸ ಇದ್ದುಬಿಟ್ಟು ಹೋಗ್ತಾರೆ. ನನ್ನ ಈಶ್ವರಣ್ಣರೇ, ನಾವು ಈ ಸರಿ ಕೋಟೆ ಮಾರಿಕಾಂಬ ಜಾತ್ರೆಗೆ ಬಂದಿದ್ದೀವಿ ನೋಡಿರಿ, ಎಲ್ಲ ದಾಸೋಹ ಮಾಡ್ಕೊಂಡಿದ್ದೀವಿ. ನೀವು ತಪ್ಪದೆ ಬರಬೇಕು, ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನಮ್ಮ ಖುಷಿಗೆ ನೋಡಿ ಶೋಭೆ ತರಲ್ಲ ಅದು. ನೀವು ಬಂದು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಪ್ಪ. ಆಯ್ತು ಬಿಡ್ರಿ, ನಾನು ಬಂದು ನಿಮ್ಮ ಊಟ ಮಾಡ್ಕೊಂಡು ಹೋಗ್ತೀನಿ. ಬೆಂಗಳೂರು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಶಿವಮೊಗ್ಗಕ್ಕೆ ಬಂದು ಸಿಗುತ್ತೆ ಅಂತಂದರೆ ಅದಕ್ಕಿಂತ ಅದಷ್ಟು ಇನ್ನೇನ್ರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಊಟ ಮಾಡ್ಕೊಂಡು ಬಂದೆ. ನೀವು ಬೇಕಾದ್ರೆ ನೋಡ್ಬೋದು, ಬೆಂಗಳೂರು ಬಾಬಣ್ಣ ಅಂತಂದರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಭಾಳ ಫೇಮಸ್ಸು. ಬೆಂಗಳೂರಿಗೆ ಹೋದಾಗ ಒಂದ್ಸರಿ ಕೊಡಿಸ್ಕೊಂಬರ್ತೀನಿ, ಸುಮ್ಮನೆ ನಿಮಗೆಲ್ಲ. ಬೆಂಗಳೂರು ಬಾಬಣ್ಣನೇ ಹೆಸರೇ ಒಂಥರ ಭಾಳ ಚೆನ್ನಾಗೈತೆ. ನಾವು ಹಂಗಾರೆ ಒಂದ್ಸರಿ ಅವರು ಮಾಡಿದ ಅಡುಗೆನ ಊಟ ಮಾಡ್ಕೊಂಡು ಬರ್ಬೇಕಂಗಿದ್ರೆ ಯಾವಾಗ ಬೆಂಗಳೂರಿಗೆ ಹೋದಾಗ ನಮ್ಮನ್ನು ಕರ್ಕೊಂಡೋಗ್ರಿ ಈಶ್ವರಪ್ಪರೇ, ನಾವು ಬರ್ತೀವಿ ನಿಮ್ಮ ಜೊತೆಗೆ. ಆದರೆ ನೆನ್ನೆ ಊಟ ಮಾಡಿದ ಮಾತ್ರ ಸಂತೃಪ್ತಿಯಾಗಿ ಊಟ ಮಾಡಿದ್ದೀವಿ ನಾವೆಲ್ಲ. ಭಾಳ ಚೆನ್ನಾಗಿ ಖುಷಿ ಇತ್ತು. ಹೌದೌದು. ಭಾಳ ಚೆನ್ನಾಗಿ ಎಲ್ಲ ಕಡೆನೂ ಕೋಟೆ ಮಾರಿಕಾಂಬ ಜಾತ್ರೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು. ಅತ್ಲಾಗೆ ಏನೇನು ಆ ಒಂದು ಅಡುಗೆ ಮಾಡ್ಬೇಕಾದ್ರೆ ಖುಷಿ ಅಂತೀಯ, ಅಂಥದ್ದೇ ಖುಷಿ ಇರ್ಬೇಕು ಎಲ್ಲ ಕಡೆಯವ.
ಊರು ಮನೆಯಿಂದ ಹೊರಗಡೆಯಿಂದ ಬಂದು ನೆಂಟರುಗಳೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ಬೇಕಾರೆ ಅದೇನು ಖುಷಿ ಅಂತೀಯ. ಹೊರಗಡೆಯಿಂದ ಬಂದ ಜೀವನಕ್ಕೆ ಕೂರಿಸಿ ಊಟ ಹಾಕ್ಬೇಕಾರೆ ಬಡಿಸ್ಬೇಕಾದ್ರೆ ಅದೇನು ಖುಷಿ ಅಂತೀಯ. ನಾ ಮುಂದೆ ತಾ ಮುಂದೆ ಅಂತೇಳಿ ಒಂದೊಂದು ಐಟಮ್ ಎತ್ಕೊಂಡದ್ಲಾಗೆ ಬಡಿಸ್ಬಿಟ್ಟು ಖುಷಿ ಪಡ್ತಾರೆ. ಹೌದೌದು, ಆ ಮಹಾತಾಯಿ ಹಬ್ಬನ ಈ ರೀತಿ ಸುಂದರವಾಗಿ ಅದ್ಭುತವಾಗಿ ಭಾಳ ಚೆನ್ನಾಗಿ ಶ್ರದ್ಧೆಯಿಂದ ಆಚರಣೆ ಮಾಡೋದ್ರಿಂದನೇ ಶಿವಮೊಗ್ಗದಲ್ಲಿ ಮಳೆ ಬೆಳೆ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇರೋದು. ಯಾವುದೇ ಕೆಟ್ಟ ರೋಗ ರುಜಿನಗಳು ಬರ್ದಂಗೆ ಶಿವಮೊಗ್ಗ ಜಿಲ್ಲೆ ಜನಗಳು ಅದ್ಭುತವಾಗಿ ಚೆನ್ನಾಗಿ ಬದುಕ್ತಾ ಇರೋದು. ನೋಡಿದ್ರೆ ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆ ಯಾವ ರೀತಿ ಆಚರಣೆ ಮಾಡಿದ್ರು ಅಂತ ನಮ್ಮ ಬಾಯಿಂದ ಕೇಳಿ ನಿಮಗೆ ಖುಷಿ ಆಯ್ತಾ? ಹಾಗಾದ್ರೆ ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆ 2026 ಅಂತ ಕಾಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಾಗೇನೆ ಈ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿಬೇಡ್ರಪ್ಪ, ಅವರು ನಮ್ಮೂರು ಯಜಮಾನ್ರು. ಊರ ಮನೆ ದೊಡ್ಡ ಮನುಷ್ಯರು ನಮ್ಮ ಈಶ್ವರಪ್ಪ ಅಣ್ಣ ಅಂತ ಹೇಳ್ಬಿಟ್ಟು. ನಮ್ಮ ಈಶ್ವರಪ್ಪ ಅವರು ಮನಸ್ಸು ಮಾಡಿದ್ರೆ ಯಾರಿಗೆ ಏನು ಬೇಕಾದ್ರೂ ಒಳ್ಳೇದು ಮಾಡ್ತಾರೆ. ಅಂತ ಒಳ್ಳೆ ಮನಸ್ಥಿತಿ ಇರೋರು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳೋರೆ. ನಿಜವಾಗ್ಲೂ ಅವರಿಗೆ ಕೋಟಿ ಕೋಟಿ ನಮನಗಳು.